ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆನೆ ಮತ್ತು ಗೆಳೆಯರ ಒಂದು ಕಥೆಯನ್ನು ಹೇಳಲಿದ್ದೇನೆ. ಒಂದಾನೊಂದು ಕಾಲದಲ್ಲಿ ಒಂಟಿಯಾಗಿದ್ದಂತಹ ಆನೆಯೊಂದು ಸ್ನೇಹಿತರನ್ನು ಹುಡುಕುತ್ತಾ ಕಾಡಿನಲ್ಲೆಲ್ಲ ಅಲೆದಾಡ್ತಾ ಇತ್ತು. ಆಗ ಅದು ಮರದ ಮೇಲೆ ಕುಳಿತಿದ್ದಂತಹ ಕೋತಿಯನ್ನು ನೋಡ್ತು. ಆಗ ಅದು ಕೋತಿ ಕೇಳುತ್ತೆ, ನಾವಿಬ್ರು ಸ್ನೇಹಿತರಾಗೋಣ ಕೋತಿ ಎಂದು. ಆಗ ಕೋತಿ ಹೇಳುತ್ತೆ, ಇಲ್ಲಪ್ಪ, ನೀನು ದೊಡ್ಡವನು ಮತ್ತು ನನ್ನಂತೆ ಮರದಿಂದ ಮರಕ್ಕೆ ಜಿಗಿಯಲು ನಿನಗೆ ಸಾಧ್ಯವಿಲ್ಲ. ಹಾಗಾಗಿ ನಾನು ನಿನ್ನ ಸ್ನೇಹಿತನಾಗಲು ಸಾಧ್ಯವಿಲ್ಲ ಎಂದು ಹೇಳಿತು ಕೋತಿ. ಆಗ ಬೇಸರಗೊಂಡಂತಹ ಆನೆ ಮುಂದೆ ಸಾಗಿದಾಗ ದಾರಿಯಲ್ಲಿ ಸಾಗುತ್ತಿದ್ದ ಮೊಲವನ್ನು ಕಂಡಿತು. ಆನೆಯು ಮೊಲವನ್ನು ಕೇಳುತ್ತೆ, ನಾವಿಬ್ರು ಸ್ನೇಹಿತರಾಗೋಣ ಮೊಲ ಅಂತ. ಆಗ ಮೊಲವು ಹೇಳುತ್ತೆ, ನೀವು ನನ್ನ ಬಿಲದೊಳಗೆ ಪ್ರವೇಶಿಸಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀವು ನನ್ನ ಸ್ನೇಹಿತರಾಗಲು ಸಾಧ್ಯವಿಲ್ಲ ಎಂದು ಉತ್ತರಿಸಿತು. ನಂತರ ಆನೆಯು ಕಪ್ಪೆಯನ್ನು ಭೇಟಿಯಾಗುವವರೆಗೂ ಮುಂದುವರಿಯಿತು ಮತ್ತು ಆನೆಯು ಕಪ್ಪೆಯನ್ನು ಅದೇ ಪ್ರಶ್ನೆ ಕೇಳಿತು. ಆಗ ಕಪ್ಪೆ ಹೇಳುತ್ತೆ, ಕಪ್ಪೆ, ನೀನು ನಾನು ಸ್ನೇಹಿತರಾಗೋಣ ಅಂತ ಆನೆ ಕೇಳ್ತು. ಅದಕ್ಕೆ ಕಪ್ಪೆ ಉತ್ತರಿಸಿತು, ನೀವು ತುಂಬಾ ದೊಡ್ಡವರು ಮತ್ತು ಭಾರವಾಗಿದ್ದೀರಿ. ನೀವು ನನ್ನಂತೆ ನೆಗೆಯಲು ಸಾಧ್ಯವಿಲ್ಲ. ಕ್ಷಮಿಸಿ, ನೀವು ನನ್ನ ಸ್ನೇಹಿತರಾಗಲು ಸಾಧ್ಯವಿಲ್ಲ ಎಂದು ಉತ್ತರಿಸಿತು. ಆನೆಯು ದಾರಿಯಲ್ಲಿ ಸಿಗುವ ಎಲ್ಲಾ ಪ್ರಾಣಿಗಳನ್ನು ಕೇಳುವುದನ್ನು ಇದೇ ರೀತಿಯಾಗಿ ಮುಂದುವರಿಸಿತು. ಆದರೆ ಎಲ್ಲರಿಂದಲೂ ಇಲ್ಲ ಎಂಬ ಉತ್ತರವೇ ದೊರೆಯಿತು. ಮರುದಿನ ಎಲ್ಲಾ ಕಾಡಿನ ಪ್ರಾಣಿಗಳು ಭಯದಿಂದ ಓಡುತ್ತಿರುವುದನ್ನು ಆನೆ ನೋಡ್ತು. ಇದೇನ್ ನಡೀತಾ ಇದೆ ಎಂದು ಕೇಳಲು ಆನೆಯು ಕರಡಿಯನ್ನು ನಿಲ್ಲಿಸಿತು ಹಾಗೂ ಕಾಡಿನಲ್ಲಿ ಏನಾಗುತ್ತಿದೆ, ಏಕೆ ಎಲ್ಲರೂ ಹೀಗೆ ಓಡ್ ಹೋಗ್ತಿದ್ದಾರೆ ಅಂತ ಪ್ರಶ್ನಿಸಿತು. ಆಗ ಕರಡಿಯು, ಹುಲಿ ಎಲ್ಲಾ ಸಣ್ಣ ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಿದೆ, ಹಾಗಾಗಿ ಎಲ್ಲರೂ ಓಡ್ತಿದ್ದಾರೆ ಅಂತ ಹೇಳುತ್ತೆ. ಆನೆಯು ಇತರ ಪ್ರಾಣಿಗಳನ್ನು ಉಳಿಸಲು ಬಯಸಿತು. ಆದ್ದರಿಂದ ಅದು ಹುಲಿಯ ಬಳಿಗೆ ಹೋಗಿ, ದಯವಿಟ್ಟು ನನ್ನ ಸ್ನೇಹಿತರನ್ನು ಬಿಟ್ಟುಬಿಡು, ಅವ್ರ್ಯಾರನ್ನು ನೀನು ತಿನ್ನಬಾರದು ಅಂತ ವಿನಂತಿಸಿಕೊಳ್ತು. ಆದರೆ ಹುಲಿ ಆನೆಯ ಮಾತನ್ನು ಕೇಳಲಿಲ್ಲ. ಅದು ಆನೆಗೆ ನೀನು ನಿನ್ನ ಕೆಲಸವನ್ನು ನೋಡ್ಕೋ ಅಂತ ಹೇಳಿ ಬೇರೆ ದಾರಿ ಕಾಣದೆ ಆನೆ ಹುಲಿಯನ್ನು ಒದ್ದು ಹೆದರಿಸಿ ಓಡಿಸಿತು. ಕೆಚ್ಚೆದೆಯ ಕಥೆಯನ್ನು ಕೇಳಿದ ನಂತರ ಇತರ ಪ್ರಾಣಿಗಳು ಆನೆಯ ಬಳಿ ಬಂದು, ನಮ್ಮನ್ನು ಕ್ಷಮಿಸು ಹಾಗೂ ಇಂದಿನಿಂದಲೇ ನಾವೆಲ್ಲರೂ ನಿನ್ನ ಗೆಳೆಯರಾಗುತ್ತೇವೆ ಎಂದು ಎಲ್ಲಾ ಪ್ರಾಣಿಗಳು ಹೇಳಿದವು. ಆಮೇಲೆ ಆನೆ ಜೊತೆ ಗೆಳೆತನ ಮಾಡಿಕೊಂಡು. ಈ ಕಥೆಯ ನೀತಿಪಾಠ ಏನಪ್ಪಾ ಅಂತಂದ್ರೆ, ವ್ಯಕ್ತಿಯ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಎಂಬುದಾಗಿದೆ. ಧನ್ಯವಾದಗಳು.